ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ವ್ಯೋಮಕಾಯ ಸಿದ್ಧ ಅಲ್ಲಮಪ್ರಭು ದೇವರ ಸಂಕ್ಷಿಪ್ತ ಪರಿಚಯದೊಂದಿಗೆ ಅವರ ಒಂದು ವಚನ ವಿಶ್ಲೇಷಣೆಯನ್ನು ಮಾಡಲು ನನಗೆ ಅವಕಾಶ ಸಿಕ್ಕಿರುವುದು ನನ್ನ ಸೌಭಾಗ್ಯ ಎಂದು ಭಾವಿಸಿದ್ದೇನೆ. ನಾನು ಕದಳಿ ಶ್ರೀ ಬಸವರಾಜ್ ಚಟ್ನಳ್ಳಿ, ಚಂದ್ರಕಾಂತ್ ಪಾಟೀಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಲ್ಲಮಪ್ರಭು ದೇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ದಂಪತಿಗಳಾದ ನಿರಹಂಕಾರ ಮತ್ತು ಸುಜ್ಞಾನಿ ದೇವಿಯವರ ಉದರದಲ್ಲಿ ಶಿವಸ್ವರೂಪಿಯಾಗಿ ಜನಿಸಿದರು. ದೈವದತ್ತವಾದ ಜ್ಞಾನ ಸಂಪನ್ನರಾದ ಅಲ್ಲಮರು ಮದ್ದಳೆ ಬಾರಿಸುವುದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದವರಾಗಿದ್ದರು. ಅಲ್ಲಮಪ್ರಭು ದೇವರು ಮಾಯಾದೇವಿಯ ಮೋಹದ ಜಾಲದಲ್ಲಿ ಬೀಳದೆ ವೈರಾಗ್ಯದ ಪಥದಲ್ಲಿ ಮುನ್ನಡೆದು ಮಾಯಾ ಕೋಲಾಹಲರಣಿಸಿದರು. ಅನಿಮಿಷ ದೇವರು ಅಲ್ಲಮಪ್ರಭು ದೇವರ ಗುರುಗಳಾಗಿದ್ದರು. ತಮ್ಮ ಜಂಗಮ ಕಾಯಕದಲ್ಲಿ ಅಲ್ಲಮರು ಮೊದಲಿಗೆ ಗೊಗ್ಗಯ್ಯನೆಂಬ ಕೃಷಿಕನನ್ನು ಕಂಡು ಬಾಹ್ಯ ಕೃಷಿಯೊಂದಿಗೆ ಅಂತರಂಗ ಕೃಷಿಯೂ ಕೂಡ ನಡೆಯಬೇಕೆಂದು ಹೇಳಿದರು. ನಂತರದಲ್ಲಿ ಮುಕ್ತಾಯಕ್ಕಳನ್ನು ಸಂಧಿಸಿ ತನ್ನರಿವೆ ತನಗೆ ಗುರುವಾಗಬೇಕೆಂದು ಅರುಹಿದರು. ಕರ್ಮಯೋಗಿಯಾಗಿದ್ದ ಸಿದ್ಧರಾಮರನ್ನು ಕಲ್ಯಾಣಕ್ಕೆ ಕರೆತಂದು ಚನ್ನಬಸವಣ್ಣನವರಿಂದ ಲಿಂಗದೀಕ್ಷೆ ಕೊಡಿಸಿ ಅವರನ್ನು ಶಿವಯೋಗಿಯನ್ನಾಗಿಸಿದರು. ಕಲ್ಯಾಣದಲ್ಲಿ ಮರುಳಶಂಕರರಿಗೆ ಮುಕ್ತಿಯನ್ನು ಕರುಣಿಸಿದರು. ವೈರಾಗ್ಯದ ಕೆಂಡದಂತಿದ್ದ ಮಹಾದೇವಿಯವರಿಗೆ ಪ್ರಶ್ನೆಗಳನ್ನಿಟ್ಟು ಪರೀಕ್ಷಿಸಿ ಅಕ್ಕ ಎಂಬ ಬಿರುದನ್ನು ಕೊಟ್ಟು ಕದಳಿಗೆ ದಾರಿ ತೋರಿದರು. ಗೋರಕ್ಷನಾಥರಿಗೆ ನಿರ್ದೇಹಿಯಾಗುವ ಬೆಡಗನ್ನು ಹೇಳಿಕೊಟ್ಟರು. ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಪ್ರಥಮ ಪೀಠಾಧಿಪತಿಯಾಗಿದ್ದು ಅಲ್ಲಮಪ್ರಭು ದೇವರು ಬಸವಣ್ಣನವರ ಪ್ರತಿಯೊಂದು ಕ್ರಾಂತಿ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತು ಕೊನೆಗೆ ಕಲ್ಯಾಣ ಕ್ರಾಂತಿಯ ಪರಿಣಾಮವನ್ನು ಅರಿತು ಶರಣರೆಲ್ಲರನ್ನೂ ಅವರವರ ಐಕ್ಯವಾಗುವ ನೆಲವನ್ನು ಸೂಚಿಸಿ ತಾವು ಪ್ರಶಾಂತವಾದ ಶ್ರೀಶೈಲದ ಕದಳಿಯಲ್ಲಿ ಬಯಲಾದರು. ಅವರ ಒಟ್ಟು ವಚನಗಳು 1636 ಮತ್ತು ಅವರ ವಚನಗಳ ಅಂಕಿತನಾಮ ಗುಹೇಶ್ವರ. ಅವರ ವಚನ: ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ನೇರ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ಇದು ಕಾರಣ ನೆರೆ 3 ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತಾ ಇದ್ದಾರೆ. ಗುಹೇಶ್ವರನೆಂಬ ಲಿಂಗವ ನವರೆತ್ತಬಲ್ಲರು. ಅಲ್ಲಮಪ್ರಭು ದೇವರು ಈ ವಚನದ ಮೂಲಕ ನೀಡುವ ಸಂದೇಶವೇನೆಂದರೆ, ದೇವರಿತ್ತ ಬದುಕನ್ನು ಪರಮಸಿದ್ಧಿಯ ಸಾಧನೆಗಾಗಿ ಬಳಸದೆ ಏನನ್ನೂ ಸಾಧಿಸಲರಿಯದೆ ಬಳಲುತ್ತಿರುವವರ ಕುರಿತು ಹೇಳಿದ್ದಾರೆ. ದೇವರು ನಮಗೆ ಈ ಬದುಕೆಂಬ ಕುದುರೆಯನ್ನು ನೀಡಿದ್ದಾನೆ. ಈ ಕುದುರೆಯನ್ನು ಏರಬೇಕು, ನಿಯಂತ್ರಿಸಬೇಕು ಮತ್ತು ನಮಗೆ ಬೇಕಾದ ಹಾಗೆ ಅದನ್ನು ಜಾಣ್ಮೆಯಿಂದ ಬಳಸಿ ತಮ್ಮ ಗುರಿಯನ್ನು ಸಾಧಿಸಿದವರೇ ವೀರರು ಮತ್ತು ಧೀರರು. ಅದನ್ನು ಬಿಟ್ಟು ಕೊಟ್ಟಂತಹ ಕುದುರೆಯನ್ನೇ ಏರಲರಿಯದೆ ಮತ್ತೊಂದು ಕುದುರೆಯ ನೇರ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ಇಂತಹವರು ಬರೀ ಬಯಕೆಯ ಹಲ್ಲಣವನ್ನೇ ಹೊತ್ತುಕೊಂಡು ಬಳಲುತ್ತಾ ಇರುತ್ತಾರೆ. ಅಂತಹವರಿಗೆ ಜೀವನ ಮೌಲ್ಯ ತಿಳಿಯದು, ಲಿಂಗದ ಅನುಭವವೂ ಕೂಡ ಆಗದು ಎಂದು ಅಲ್ಲಮಪ್ರಭು ದೇವರು ತಿಳಿಸಿದ್ದಾರೆ. ಈ ನಮ್ಮ ಬದುಕು ಪರಮಾತ್ಮನ ಕೊಡುಗೆಯಾಗಿದೆ. ಇದನ್ನು ಸುಂದರವಾಗಿ ಲಿಂಗ ಮೆಚ್ಚಿ ಅಹುದಹುದೆನ್ನುವಂತೆ ಬಾಳಿ ತೋರಿಸಬೇಕಾಗಿದೆ. ಪಾಲಿಗೆ ಬಂದದ್ದು ಪಂಚಾಮೃತ ಎನ್ನುವಂತೆ ಬಾಳಿ ಬದುಕಲು ಅಲ್ಲಮಪ್ರಭು ದೇವರು ಉಪದೇಶಿಸಿದ್ದಾರೆ. ಆದರೆ ಈಗಿನ ಯುವಜನರು ಜೀವನದ ಸವಾಲುಗಳನ್ನು ಎದುರಿಸಲರಿಯದೆ ಖಿನ್ನರಾಗಿ ಆತ್ಮಹತ್ಯೆಗೆ ಶರಣಾಗುತ್ತಿರುವುದು ಕಂಡುಬರುತ್ತಿದೆ. ಇಂತಹ ಇಂದಿನ ಯುವಕರಿಗೆ ನಮ್ಮ ಶರಣರ ವಚನಗಳೇ ದಾರಿದೀಪ ಮತ್ತು ಆಶಾಕಿರಣಗಳಾಗಿವೆ. ಅದಕ್ಕಾಗಿ ನಾವೆಲ್ಲರೂ ವಿದ್ಯಾರ್ಥಿಗಳು ಬಸವಾದಿ ಪ್ರಮಥರ ವಚನಗಳ ತಾಯಿ ಸೆರಗನ್ನು ಹಿಡಿದುಕೊಂಡು ನಡೆದಿದ್ದೆಯಾದರೆ ನಮ್ಮ ಬದುಕು ಸುಂದರತೆ ಮತ್ತು ಸಂತೃಪ್ತಿಯಿಂದ ಕೂಡಿದ್ದು ಪ್ರತಿಯೊಂದರಲ್ಲಿ ಯಶಸ್ಸು ನಮ್ಮದಾಗಿರುತ್ತದೆ. ಮತ್ತು ನಮ್ಮೆಲ್ಲರಿಗೆ ನೆನಪಿರಲಿ, ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡುವುದರಲ್ಲಿ ನಮ್ಮೆಲ್ಲರ ಪಾತ್ರ ಬಹು ಮುಖ್ಯವಾಗಿದೆ ಎಂದು ಹೇಳುತ್ತಾ ನನ್ನ ನುಡಿಗಳನ್ನು ಗುರುದೇವರ ಪಾದಕ್ಕೆ ಅರ್ಪಿಸುತ್ತೇನೆ. ಸರ್ವರಿಗೂ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳು.